ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ನಿನ್ನ ಪರಿಶುದ್ಧಳ ನಾಮವನ್ನು ನಿನ್ನ ಪ್ರಿಯ ಮಗನ ಮುಖಾಂತರ ಪರಿಶುದ್ಧಾತ್ಮನ ಸಹಾಯದಲ್ಲಿ ಕೊಂಡಾಡೋಳಾಗಿದೆ. ಅಪ್ಪ, ನಿನ್ನ ಬಗ್ಗೆ ತಿಳಿಸುವಂಥ ನಿನ್ನ ಪ್ರೀತಿಯ ಆಳದ ಬಗ್ಗೆ ಹೋಗುವಂತೆ ನೀನು ನನ್ನನ್ನು ಬಲಪಡಿಸು. ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡು. ಒಂದೊಂದು ಮಾತುಗಳೇ ಅಪ್ಪ ನೀನು ನನ್ನಲ್ಲಿ ಇದ್ದುಕೊಂಡು ಮಾತನಾಡು. ಹಾಗೆ ಕೇಳುವ ಕಿವಿಗಳನ್ನು ತೆರೆಯಪ್ಪ. ನಿನ್ನ ಪರಿಶುದ್ಧಳ ನಾಮವನ್ನು ನಿನ್ನ ಪ್ರಿಯ ಮಗನ ಮುಖಾಂತರ ಕೊಂಡಾಡೋಳಾಗಿದೆ. ಯೇಸು ಕ್ರಿಸ್ತನ ಮುದ್ದಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆ, ಆಮೇನ್. ಈಗ ದೇವರು ಯೆಹೋವನು ಮನುಷ್ಯರನ್ನು ಉಂಟು ಮಾಡಿದ್ದನ್ನು ನಾವು ನೋಡಿದೆವು. ಹಾಗೆ ಸೈತಾನ ಯಾರು ಅಂತ ತಿಳಿದೆವು. ಹಾಗೆ ಸೈತಾನನು ಅವರನ್ನು ದಾರಿ ತಪ್ಪಿಸಿದ, ಮನುಷ್ಯರನ್ನು ದಾರಿ ತಪ್ಪಿಸಿದ ಎಂಬುದನ್ನು ನಾವು ನೋಡಿದೆವು. ಆಗ ದೇವರು ಒಂದು ವ್ಯವಸ್ಥೆ ಮಾಡಿದ, ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಡಲಿಕ್ಕಾಗಿ ಎಂಬುದನ್ನು ನಾವು ನೋಡಿದೆವು. ಈಗ ನಾವು ನೋಡ್ತೇವೆ, ಆ ಕುಮಾರನು ಯಾರು? ಆ ದೇವಕುಮಾರನು ಯಾರು? ಆ ಯೇಸು ಕ್ರಿಸ್ತನು ಯಾರು? ಯಾತಕ್ಕಾಗಿ ಆತನು ಬಂದನು? ಹೇಗೆ ಬಂದನು? ಯಾಕೆ ಸತ್ತನು ಎಂಬುದನ್ನು ನಾವು ನೋಡುವ. ನೀವು ಬಿಡದೆ ಎರಡು ಸಂದೇಶವನ್ನು ನೀವು ಬಿಡದೆ ಕೇಳುವುದಾದರೆ ಇದರಲ್ಲಿ ಎಲ್ಲವೂ ನಿಮಗೆ ತಿಳಿಯುವುದು. ಸರಿ, ನಾವು ನೋಡುವಾಗ ಯೋಹಾನ 1ನೇ ಸಂಧಿ 1ನೇ ವಚನವನ್ನು ನಾವು ನೋಡುವ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು ಎಂಬುದನ್ನು ನಾವು ನೋಡ್ಬೋದು. ಹಾಗೆ ಯೋಹಾನ 1:14 ನಾವು ನೋಡೋದಾದರೆ, ಆ ವಾಕ್ಯವೆಂಬವನು ನರವಾತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬವನು ನರವಾತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದನ್ನು ನಾವು ನೋಡ್ಬೋದು. ಹಾಗೆ ಕೊಲೆಸ್ಯ 1:17 ನಾವು ನೋಡ್ಬೋದು, ಆತನು ಎಲ್ಲದಕ್ಕಿಂತಲೂ ಮೊದಲು ಇದ್ದವನು ಎಂದು, ಎಲ್ಲದಕ್ಕಿಂತಲೂ ಮೊದಲು ಇದ್ದವನು ಅಂತ ನೋಡ್ಬೋದು. ಹಾಗೆ ಕೊಲೆಸ್ಯ 1:15 ಆತನು ದೇವರ ಪ್ರತಿರೂಪ ಎಂದು ನೋಡ್ಬೋದು. 1:17 ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಮತ್ತು ಕೊಲೆಸ್ಯ 1:15 ದೇವರ ಪ್ರತಿರೂಪ, ಆತನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಎಂಬುದನ್ನು ನಾವು ನೋಡ್ಬೋದು. ಹಾಗಾದರೆ ಈ ಯೇಸುವಾಗಿ ಬಂದವನು, ದೇವರ ಕುಮಾರನು ಯಾರು ಎಂದು ನಾವು ನೋಡುವುದಾದರೆ, ಕೊಲೆಸ್ಯ 1:15 17ರಿಂದ 20 ತನಕ ನಾವು ನೋಡುವುದಾದರೆ, ಕೊಲೆಸ್ಯ 1:17-20 ತನಕ ನಾವು ನೋಡುವುದಾದರೆ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಕೊಲೆಸ್ಯ 1:17-20 ತನಕ ನಾವು ನೋಡಬೇಕಾದ್ರೆ ಈ ಯೇಸು ಯಾರು ಎಂಬುದನ್ನು ನಾವು ನೋಡಬೇಕಾದ್ರೆ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಆ ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಿರಬೇಕೆಂತಲೂ ಆತನ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಸೃಷ್ಟಿಕರ್ತನಾದ ದೇವರು ಯೆಹೋವನು ಮನುಷ್ಯರನ್ನು ಉಂಟು ಮಾಡಿದ್ದು ಮಾತ್ರ ಅಲ್ಲ, ಮನುಷ್ಯನು ತಪ್ಪು ಮಾಡಿದಾಗ, ಅವನು ಪಾಪ ಮಾಡಿದಾಗ, ಹೌದು, ಇವತ್ತು ಹೆಚ್ಚಿನವರು ಕೇಳ್ತಾರೆ, ನಾವು ಏನು ಪಾಪ ಮಾಡಿದ್ದೇವೆ? ಪಾಪ ಅಂದರೆ ಏನು?
ಪಾಪ ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಇಲ್ಲಿ ದೇವರ ಮಾತಿಗೆ ನಾವು ಅವಿಧೇಯರಾಗುವುದೇ ಅದು ಪಾಪವೇ. ಹಾಗೆ ಇಲ್ಲಿ ಹವ್ವಳು ಅವಿಧೇಯಳಾದಳು. ಆದಾಮ್ ಹವ್ವನವರು ಅವಿಧೇಯರಾದದರಿಂದ ಪಾಪಿಗಳಾದರು. ಅವರು ಪಾಪಿಗಳಾಗಿದ್ದರಿಂದ ಅವರು ಶಾಶ್ವತವಾಗಿ ಪಾಪಿಗಳಾಗಿ ಇರಬಾರ್ದು ಅಂತೇಳಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಆತನು ಭೂಲೋಕಕ್ಕೆ ಕಳಿಸಿಕೊಟ್ಟ. ಆದರೆ ಈ ಯೇಸು ಯಾರು ಅಂದರೆ ಆತನು ದೇವರ ಪ್ರತಿರೂಪ ಎಂದು ನಾವು ನೋಡ್ತೀವಿ. ದೇವರ ಪ್ರತಿರೂಪ. ಆತನು ಬೇರೆ ಯಾರೂ ಅಲ್ಲ, ಆತನು ದೇವರ ಪ್ರತಿರೂಪ. ಆತನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು. ಇಲ್ಲಿ ನಾವು ನೋಡ್ಬೋದು 1ನೇ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1:15 ನಾವು ನೋಡ್ಬೋದು, ಅದೃಶ್ಯನಾದ ದೇವರ ಪ್ರತಿರೂಪನೂ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಅದೃಶ್ಯನಾದ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸರ್ವಸೃಷ್ಟಿಕರ್ತನಾದ ದೇವರನ್ನು ಯಾರೂ ನೋಡಿಲ್ಲ. ಆದರೆ ಅವನು ಈ ಅದೃಶ್ಯನಾದ ದೇವರ ಪ್ರತಿರೂಪ, ಆತನ ಪ್ರತಿರೂಪವಾಗಿರುವಂಥ ತನ್ನ ಜ್ಯೇಷ್ಠ ಪುತ್ರನ ಸ್ಥಾನ ಕೊಟ್ಟಂಥ ಈ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಡ್ತಾನೆ. ಆತನು ಏಕದೇವರಾಗಿದ್ದಾನೆ. ನಾವು ನೋಡುವುದಾದರೆ 1ನೇ ತಿಮೋಥೆ 1:17 ನಾವು ನೋಡುವುದಾದರೆ 1:17 ತಿಮೋಥೆ 1:17 ನಾವು ನೋಡುವುದಾದರೆ 1:17 ಸರ್ವಯುಗಗಳ ಅರಸನು ನಿರ್ಲಯನು ಅದೃಶ್ಯನೂ ಆಗಿರುವ ಏಕದೇವರಿಗೆ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಯೇಸು ಕ್ರಿಸ್ತನು ಬೇರೆ ಯಾರೂ ಅಲ್ಲ, ಆತನು ದೇವರ ಪ್ರತಿರೂಪವಾಗಿದ್ದಾನೆ. ಆತನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿದ್ದಾನೆ. ಆತನು ನಿರ್ಲಯನು, ಅದೃಶ್ಯನು ಆದ ಏಕದೇವರಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೆಂಬವನೇ ನರವಾತರ ಎತ್ತಿ ಭೂಲೋಕಕ್ಕೆ ಬಂದದ್ದು. ಹಾಗಿದ್ದರೆ ಈ ಯೇಸು ಕ್ರಿಸ್ತನು ಯಾರು? ಆತನು ದೇವರ ಪ್ರತಿರೂಪ. ನಮ್ಮ ದೇವರಾದ ಸರ್ವ ಸೃಷ್ಟಿಕರ್ತನನ್ನು ನಾವು ಯಾರೂ ನೋಡಲಿಕ್ಕೆ ಆಗುವುದಿಲ್ಲ. ಆದರೆ ಆತನ ಪ್ರತಿರೂಪವಾಗಿರುವಂಥ ಯೇಸು ಕ್ರಿಸ್ತನನ್ನು ಒಬ್ಬ ಪುರುಷನಾಗಿ, ಒಬ್ಬ ದೇವಪುರುಷನಾಗಿ, ಯೆಹೋವನ ದೂತನಾಗಿ, ದೇವಕುಮಾರನಾಗಿ, ಮನುಷ್ಯಕುಮಾರನಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ನೋಡಬಹುದು. ಹಾಗೆ ಇಲ್ಲಿ ಯೂದ 25 ಈ ರೀತಿಯಾಗಿ ಬರೆದಿದೆ, ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ ಎಂದು. ಸರ್ವ ಸೃಷ್ಟಿಕರ್ತನಾದ ದೇವರು ತನ್ನ ಪ್ರತಿರೂಪವನ್ನು, ತನ್ನ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನನ್ನು ಈ ಭೂಲೋಕಕ್ಕೆ ಆತನು ಕಳಿಸಿಕೊಡಲು ತೀರ್ಮಾನ ಮಾಡಿದ. ಯಾತಕ್ಕೆಂದರೆ ಮನುಷ್ಯರ ಪಾಪವನ್ನು ಪರಿಹರಿಸಲಿಕ್ಕೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿ ಯಜ್ಞವಾಗಿ ದೇವರಿಗೆ ಸುವಾಸನೆಯ ಧೂಪವಾದ. ಆತನು ತನ್ನ ರಕ್ತವನ್ನು ಸುರಿಸಿದ್ರಿಂದಲೇ ಮನುಷ್ಯರೆಲ್ಲರ ಪಾಪವು ಪರಿಹಾರವಾಯಿತು. ಅದಕ್ಕೋಸ್ಕರವೇ ಆತನು ಈ ಭೂಲೋಕಕ್ಕೆ ಬಂದಂಥ ದೇವರಾಗಿದ್ದಾನೆ. ದೇವರು ಆತನನ್ನು ಕಳಿಸಿಕೊಟ್ಟವನಾಗಿದ್ದಾನೆ. ಹಾಗೆ ಈಗಲೂ ಯೂದ 25 ಹೇಳೋ ಪ್ರಕಾರ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ ಅಂತ. ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಈಗಲೂ ಇದೆಲ್ಲವೂ ಇರಬೇಕು ಅಂತೇಳಿ ಈ ಯೂದದ 25 ಬರೆದಿದೆ. ಆದರೆ ನಾವೀಗ ನೋಡುವುದಾದರೆ ಕೆಲವರು ಯೇಸು ಕ್ರಿಸ್ತನನ್ನು ಮಾತ್ರ ಆರಾಧಿಸ್ತಾರೆ, ಕೆಲವರು ಯೆಹೋವನನ್ನು ಮಾತ್ರ ಆರಾಧಿಸ್ತಾರೆ, ಕೆಲವರು ತಂದೆ, ಮಗ, ಪರಿಶುದ್ಧಾತ್ಮನನ್ನು ಆರಾಧಿಸ್ತಾರೆ. ಆದರೆ ಇಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರನ್ನು ನಾವು ಮಹಿಮೆಪಡಿಸಬೇಕು ಎಂದು ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಮೊದಲಿನಿಂದ ಹೇಗಿತ್ತೋ
ಹಾಗೆ ಎಂದು ಇಲ್ಲಿ ಹೇಳ್ತದೆ. ಅದೇ ರೀತಿ ಅವನು ಯೇಸು ಕ್ರಿಸ್ತನು 2023 ವರ್ಷದ ಮೊದಲು ಬಂದು ಪರಲೋಕಕ್ಕೆ ಏರಿ ಹೋದವನು ಆಗಿದ್ದಾನೆ. ಆದರೆ ಆತನು ಇನ್ನೊಂದು ಆವರ್ತಿ ಬರಲಿಕ್ಕಿದ್ದಾನೆ. ಆತನು ಸುರಿಸಿದಂಥ ರಕ್ತ ಮನುಷ್ಯರ ಪಾಪಗಳನ್ನು ಪರಿಹರಿಸಿದು ಮಾತ್ರವಲ್ಲ, ಮನುಷ್ಯರು ಮತ್ತೆ ಯಾವ ಕುರಿ ಹೋತ ಟಗರಿನ ರಕ್ತವನ್ನು ಸುರಿಸುವ ಅಗತ್ಯವಿಲ್ಲ. ಅದನ್ನು ದೇವರು ಸ್ವೀಕಾರ ಸಹ ಮಾಡೋದಿಲ್ಲ. ಯಾಕಂದರೆ ಪರಿಶುದ್ಧನಾದ ಯೇಸು ಕ್ರಿಸ್ತನು ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ದಾನೆ. ಮನುಷ್ಯರ ಪಾಪಗಳನ್ನು ಪರಿಹರಿಸಲಿಕ್ಕೋಸ್ಕರ ಮನುಷ್ಯರ ರಕ್ತ ಅದು ಪರಿಶುದ್ಧವಾಗಿರಲಿಲ್ಲ. ಯಾಕಂದರೆ ಅವನು ಪಾಪಿಯಾಗಿದ್ದಾನೆ. ಅದಕ್ಕೋಸ್ಕರ ಪರಿಶುದ್ಧ ರಕ್ತ ಬೇಕಿತ್ತು. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಆತನು ಕಳುಹಿಸಿಕೊಟ್ಟಿದ್ದಾನೆ. ಈಗ ನಮಗೆ ಬಲಿ ಕೊಡಲು ಇದೆಯಾ? ಕುರಿ ಹೋತ ಟಗರುಗಳನ್ನು ನಾವೀಗ ಕೊಡಲಿಕ್ಕೆ ಇದೆಯಾ? ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಕೊಟ್ಟಾಗಿದೆ. ಒಂದೇ ಸಾರಿ ಆತನ ತನ್ನ ಪ್ರಾಣವನ್ನು ನಮ್ಮೆಲ್ಲರಿಗೋಸ್ಕರ ಆತನು ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತಿನ ದಿನದಲ್ಲಿ ದೇವರಿಗೆ, ಸರ್ವಸೃಷ್ಟಿಕರ್ತನಾದ ದೇವರಿಗೆ ಯಾವ ಕುರಿ ಹೋತ ಟಗರಿನ ರಕ್ತವು ಆತನಿಗೆ ಬೇಕಾಗಿಲ್ಲ. ಆತನ ಸ್ವೀಕಾರವೂ ಮಾಡಲ್ಲ. ಅಲ್ಲದೆ ನಾವು ದೇವರನ್ನು ಆತನು ಬಯಸುವುದು ಯಾವ ರೀತಿ ಆರಾಧಿಸಬೇಕು ಅಂದರೆ, ಮೇಲೆ ಆಕಾಶದಲ್ಲಿ ಆಗಲಿ ಕೆಳಗೆ ಭೂಮಿಯಲ್ಲಾಗಲಿ ನನ್ನ ಹೊರತು ಬೇರೆ ದೇವರುಗಳು ಇರಬಾರದು, ಅದಕ್ಕೆ ಅಡ್ಡ ಬೀಳಲು ಬಾರದು, ಕೈ ಮುಗಿಯಲು ಬಾರದು ಎಂದು ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದರೆ ಹೆಚ್ಚಿನ ಜನರು ನಾನು ನೋಡಿದ ಪ್ರಕಾರ ಜೀವ ಸ್ವರೂಪನಾದ ದೇವರು ನಮ್ಮ ಕಣ್ಣೆದುರಿಗೆ ಇಷ್ಟೆಲ್ಲ ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಸಹ, ಯಾಕೆಂದರೆ ಆತನ ಜೀವ ಸ್ವರೂಪನಾದ ದೇವರು, ಆತನು ನಮ್ಮ ಹೃದಯದಲ್ಲಿ ಹೊಳೆಯುತ್ತಾನೆ. ಆತನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸೋದನ್ನು ನಾವು ನೋಡ್ತೇವೆ. ನಾವು ಫೋಟೋಕ್ಕೆ ಕೈ ಮುಗಿಯುವುದಾಗಲಿ, ಫೋಟೋ ಇಡುವುದಾಗಲಿ ಆತನಿಗೆ ಇಷ್ಟ ಇಲ್ಲ. ಯಾಕಂದರೆ ಆತನ ಜೀವ ಸ್ವರೂಪನಾದ ದೇವರು. ಹೇಗೆ ಒಬ್ಬ ವ್ಯಕ್ತಿ ಸತ್ತ ನಂತರ ಫೋಟೋ ಇಡ್ತಾರೆ, ಅವರಿಗೆ ಮಾಲೆ ಹಾಕ್ತಾರೆ, ಹೂವಿನ ಮಾಲೆ ಹಾಕ್ತಾರೆ. ನಮ್ಮ ಯೇಸು ಜೀವ ಇದ್ದಾನೆ ಅಂತ ಆದರೆ ನಾವು ಫೋಟೋಕ್ಕೆ ಮಾಲೆ ಹಾಕೋದಾಗಲಿ, ಫೋಟೋ ಇಟ್ಟು ಪ್ರಾರ್ಥನೆ ಮಾಡೋದಾಗಲಿ ಆತನು ಬಯಸುವುದಿಲ್ಲ. ಆತನು ಹೇಳುವುದು ಯಾವ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು, ಅದಕ್ಕೆ ಅಡ್ಡ ಬೀಳಲು ಬಾರದು ಎಂದು. ವಿಗ್ರಹವೇ ಆಯಿತು. ಈ ಫೋಟೋ ಅಂದರೆ ಆತನ ರೂಪ ಇಟ್ಟು ನಾವು ಆರಾಧಿಸುವುದಾದರೆ ಅದು ಒಂದು ವಿಗ್ರಹಾರಾಧನೆ ಆಯಿತು ಎಂದು ಆತನು ಹೇಳ್ತಾನೆ. ಆದ್ದರಿಂದ ಆತನು ಬಯಸುವುದು ಹೃದಯಪೂರ್ವಕವಾಗಿ ಆತನನ್ನು ಆರಾಧಿಸುವಂಥದ್ದು. ಆತನನ್ನು ನಾವು ಅನುಭವದಿಂದ ಸವಿದು ನೋಡಬೇಕು ಅಂತ ಆತನು ಬಯಸುವುದು. ಆತನು ಮಾತನಾಡ್ತಾನೆ, ಆತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಆತನ ಸದುತ್ತರವನ್ನು ಕೊಡ್ತಾನೆ, ಆತ ನಮ್ಮ ನೋಡ್ತಾನೆ ಅಂತ ಆದಮೇಲೆ ಆ ಫೋಟೋ ಏನು ಮಾಡ್ತದೆ? ಫೋಟೋ ನೋಡ್ತದ ನಮ್ಮನ್ನು? ಫೋಟೋ ಕೇಳ್ತದ? ಫೋಟೋ ಮನುಷ್ಯರು ಮಾಡಿದ್ದು. ದೇವರನ್ನು ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರನ್ನು ಮಾಡಿದ್ದು ದೇವರು. ಹಾಗಿರುವಾಗ ದೇವರನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಫೋಟೋವನ್ನು ಚಿತ್ರಿಸುವುದು ಚಿತ್ರಗಾರನು. ಆದ್ದರಿಂದ ದೇವರು ಬಯಸುವುದು ಮೇಲೆ ಆಕಾಶದಲ್ಲಿ ಆಗಲಿ ಕೆಳಗೆ ಭೂಮಿಯಲ್ಲಾಗಲಿ ನನ್ನ ಹೊರತು ಬೇರೆ ದೇವರುಗಳು ಇರಬಾರದು ಎಂದು ಆತನು ಬಯಸ್ತಾನೆ. ಅದಕ್ಕೆ ಅಡ್ಡ ಬೀಳಲು ಬಾರದು, ಕೈ ಮುಗಿಯಲು ಬಾರದು ಎಂದು ಆತನು ಹೇಳ್ತಾನೆ. ಹಾಗೆ ಮೊದಲು ಯೇಸು ಕ್ರಿಸ್ತನು ಯೆಹೋವನ ದೂತನಾಗಿ ನಮ್ಮ ಪೂರ್ವಿಕರಿಗೆ ಕಾಣಿಸ್ತಿದ್ದ. ಅದು ಹೇಗೆ ಕಾಣಿಸ್ತಾ ಇದ್ದ ಅಂದರೆ, ನಾವು ನ್ಯಾಯಸ್ಥಾಪಕರಲ್ಲಿ 13ನೇ ಸಂಧಿ 3ರಲ್ಲಿ ನಾವು ನೋಡುವ, ನ್ಯಾಯಸ್ಥಾಪಕರು 13ನೇ ಸಂಧಿ 3ರಲ್ಲಿ ನಾವು ನೋಡುವ, ಆತನು ಯೆಹೋವನ ದೂತನಾಗಿ ಕಾಣ್ತಿದ್ದ. ದೇವರು ಅದೃಶ್ಯನಾದ ದೇವರಾದದರಿಂದ ಆತನ ಪ್ರತಿರೂಪವಾಗಿರುವಂಥ ಯೇಸು ಕ್ರಿಸ್ತನು ಮೊದಲು ಯೆಹೋವನ ದೂತನಾಗಿ ಮನುಷ್ಯರಿಗೆ ಕಾಣ್ತಿದ್ದ. 13ರಲ್ಲಿ 3 ನೋಡುವ ನಾವು. 13ರಲ್ಲಿ 3, ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ ಅಂತ ಇದೆ ಇಲ್ಲಿ. ಹೌದು, ಮೊದಲು ಈ ಯೇಸು ಕ್ರಿಸ್ತನು ಯೆಹೋವನ ದೂತನಾಗಿ
ಪುರುಷನಾಗಿ, ದೇವ ಕುಮಾರನಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋನವರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅಲ್ಲಿ ದೇವಕುಮಾರನನ್ನು ನೆಬೂಕದ್ನೆಚ್ಚರನು ನೋಡುವಂತಾಯಿತು. ಇಲ್ಲಿ ಸಂಸೋನನ ಜನನ ಆಗುವ ಮೊದಲು ಅವನ ತಂದೆ ತಾಯರಿಗೆ ಅವನು ಕಾಣಿಸಿಕೊಂಡ. ಯಾರು? ಯೇಸು ಯೆಹೋವನ ದೂತನು ಕಾಣಿಸಿಕೊಂಡ. ಈ ಯೆಹೋವನ ದೂತನೇ ಅವನು ದೇವರ ಪ್ರತಿರೂಪವಾಗಿದ್ದ. ಅವನು ಯೆಹೋವನ ದೂತನಾಗಿ ಬರುತ್ತಿದ್ದ. ನ್ಯಾಯಸ್ಥಾಪಕರು 13:8-23 ತನಕ ನಾವು ನೋಡಿದರೆ ಎಲ್ಲವೂ ನಮಗೆ ತಿಳಿಯುತ್ತದೆ. ಮನೋಹನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿ, ದಯವಿರಲಿ, ನೀನು ಕಳಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿದನು. ಆ ಸ್ತ್ರೀಯು ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು. ಆಕೆಯ ಗಂಡನಾದ ಮನೋಹನು ಅಲ್ಲಿರಲಿಲ್ಲ. ಆದದರಿಂದ ಆಕೆಯು ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನು ತಿರುಗಿ ಬಂದಿದ್ದಾನೆಂದು ತಿಳಿಸಲು ಅವನೆದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತನಾಡಿದವನು ನೀನೋ ಎಂದು ಕೇಳಲು ಅವನು, ಹೌದು, ನಾನೇ ಅಂದನು. ಆಗ ಮನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾನು ಆ ಮಗುವಿಗೋಸ್ಕರ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದು ಎಂದು ಕೇಳಲು ಯೆಹೋವನ ದೂತನು ಮನೋಹನಿಗೆ, ನಾನು ಹೇಳಿದ್ದೆನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಕೊಳ್ಳಲಿ. ದ್ರಾಕ್ಷಾ ಫಲವನ್ನು ತಿನ್ನದಿರಲಿ, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ, ನಿಷಿದ್ಧ ಆಹಾರವನ್ನು ಮುಟ್ಟದಿರಲಿ, ಹೀಗೆ ನಾನು ಆಜ್ಞಾಪಿಸಿದನೆಲ್ಲ ಕೈಕೊಳ್ಳಲಿ ಅಂದನು. ಮತ್ತು ಮನೋಹನು ಯೆಹೋವನ ದೂತನನ್ನು, ನಾವು ನಿನಗೋಸ್ಕರ ಒಂದು ಹೋತ ಮರಿಯನ್ನು ಪಕ್ವ ಮಾಡಿ ತರುವವರೆಗೂ ದಯವಿಟ್ಟು ಇಲ್ಲೇ ನಿಲ್ಲಬೇಕೆಂದು ಬೇಡಿಕೊಳ್ಳಲು ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಸಮರ್ಪಿಸು ಅಂದನು. ಅವನು ಯೆಹೋವನ ದೂತನೆಂಬುದು ಮನೋಹನಿಗೆ ಗೊತ್ತಿದ್ದಿಲ್ಲ. ಆದದರಿಂದ ಅವನು ಆ ದೂತನನ್ನು, ನೀನು ಹೇಳಿದ್ದು ನೆರವೇರಿದಾಗ ನಿನ್ನನ್ನು ಸನ್ಮಾನಿಸಬೇಕೆಂದಿರುತ್ತೇವೆ, ನಿನ್ನ ಹೆಸರೇನು ಎಂದು ಕೇಳಿದನು. ಯೆಹೋವನ ದೂತನು, ನನ್ನ ಹೆಸರನ್ನು ಕೇಳುವುದೇಕೆ? ಅದು ಆಶ್ಚರ್ಯಕರವಾದುದು ಅಂದನು. ಮನೋಹನು ಹೋತ ಮರಿಯನ್ನು, ಧಾನ್ಯ ದ್ರವ್ಯವನ್ನು ತಂದು ಬಂಡೆಯ ಮೇಲಿಟ್ಟು ಯೆಹೋವನಿಗೆ ಸಮರ್ಪಿಸಿದನು. ಮನೋಹನು ಅವನ ಹೆಂಡತಿಯು ನೋಡುತ್ತಿರುವಾಗಲೇ ಯೆಹೋವನ ದೂತನು ಆಶ್ಚರ್ಯವನ್ನು ನಡೆಸಿದನು. ಏನೆಂದರೆ, ಅವನು ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿ ಜ್ವಾಲೆಯೊಳಗೆ ಮೇಲಕ್ಕೇರಿ ಹೋದನು. ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿ ಜ್ವಾಲೆಯೊಳಕ್ಕೆ ಮೇಲೇರಿ ಹೋದನು. ಆ ಯಜ್ಞವನ್ನು ಈ ಯೆಹೋವನ ದೂತನು ಯಜ್ಞದೊಂದಿಗೆ ಆತನು ಮೇಲಕ್ಕೇರಿ ಹೋಗುವುದನ್ನು ನೋಡಿ ಅವರು ಹೇಳುವ ಮಾತು, ಅವರು ಇದನ್ನು ನೋಡುತ್ತಲೇ ನೆಲದ ಮೇಲೆ ಬೋರಲ ಬಿದ್ದರು. ಯೆಹೋವನ ದೂತನು ಮನೋಹನಿಗೂ ಅವನ ಹೆಂಡತಿಗೂ ತಿರುಗಿ ಕಾಣಿಸಲಿಲ್ಲ. ಆಗ ಮನೋಹನು ಆತನು ಯೆಹೋವನ ದೂತನೆಂದು ತಿಳಿದು ತನ್ನ ಹೆಂಡತಿಗೆ, ನಾವು ಸಾಯಬೇಕು, ದೇವರನ್ನು ಕಣ್ಣಾರೆ ಕಂಡೆವಲ್ಲ ಅನ್ನಲು ಆಕೆಯು ಅವನಿಗೆ, ಯೆಹೋವನು ನಮ್ಮನ್ನು ಕೊಲ್ಲಬೇಕೆಂದಿದ್ದರೆ ಆತನು ನಮ್ಮ ಕೈಯಿಂದ ಯಜ್ಞವನ್ನು ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದಿಲ್ಲ. ಅವರು ಯೆಹೋವನಿಗೆ ಯಜ್ಞವನ್ನು ಅರ್ಪಿಸಿದರು. ಯೆಹೋವನ ದೂತನು ಆ ಯಜ್ಞದೊಂದಿಗೆ ಆತನು ಮೇಲಕ್ಕೇರಿ ಹೋದನು. ಇದನ್ನು ನೋಡಿ ಇವರು ನಾವು ದೇವರನ್ನು ಕಣ್ಣಾರೆ ಕಂಡೆವಲ್ಲ ಅನ್ನಲು ದೇವರು ಈ ರೀತಿಯಲ್ಲಿ ಹೌದು ಆತನಿಗೆ ಕಾಣಿಸಿಕೊಂಡ ಯೆಹೋವನ ದೂತನಾಗಿ. ಹಾಗೆ ಯೇಸು ಕ್ರಿಸ್ತನಾಗಿ ಈ ಭೂಲೋಕಕ್ಕೆ ಬಂದಾತನು ನಮ್ಮ ಪೂರ್ವಿಕರಿಗೆಲ್ಲ ಯೆಹೋವನ ದೂತನಾಗಿ ಕಾಣಿಸಿಕೊಳ್ತಿದ್ದ, ದೇವಪುರುಷನಾಗಿ ಕಾಣಿಸಿಕೊಳ್ತಿದ್ದ, ದೇವಕುಮಾರನಾಗಿ ಕಾಣಿಸಿಕೊಳ್ಳುತ್ತಿದ್ದ ಒಬ್ಬ ಪುರುಷನಾಗಿ ಆತನು ಭಯಂಕರನಾಗಿದ್ದ ಎಂದು ಇಲ್ಲಿ ಸಂಸೋನನ ತಾಯಿ ಹೇಳ್ತಾಳೆ. ಅವನು ಭಯಂಕರನಾಗಿದ್ದ ಎಂದು. ಆದರೆ ಇಲ್ಲಿ ಈ ಒಂದು ಸತ್ಯವೇದದಲ್ಲಿ ಕೆಲವು ಕಡೆಯಲ್ಲಿ ಪುರುಷನು ಅಂತ ಬರೆದ್ರೆ, ಕೆಲವು ಕಡೆಯಲ್ಲಿ ದೇವದೂತನು ಅಂತ ಬರೆದ್ರೆ, ಕೆಲವು ಕಡೆಯಲ್ಲಿ ದೇವ ಪುರುಷನು ಅಂತ ಬರೆದ್ರೆ, ಕೆಲವು ಕಡೆಯಲ್ಲಿ ಯೆಹೋವನ ದೂತನು ಅಂತ ಬರೀತದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಬರೆದದ್ರಿಂದ ಇದು ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ. ಆದರೆ ಇಲ್ಲಿ ನಾವು ನೋಡೋದಾದರೆ
ದೇವರನ್ನು ಕಣ್ಣಾರೆ ಕಂಡೆವಲ್ಲ. ಇಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರ ಪ್ರತಿರೂಪ ಬಂದದರಿಂದ ಇವರು ಆ ರೀತಿ ಹೇಳ್ತಾ ಇದ್ದಾರೆ. ಯೆಹೋವನು ನಮ್ಮನ್ನು ಕೊಲ್ಲಬೇಕೆಂದಿದ್ದರೆ ಆತನು ನಮ್ಮ ಕೈಯಿಂದ ಯಜ್ಞವನ್ನು ನೈವೇದ್ಯವನ್ನು ಸ್ವೀಕರಿಸ್ತಿರಲಿಲ್ಲ. ನಮಗೆ ಸರ್ವ ಸೃಷ್ಟಿಕರ್ತನನ್ನು ಕಣ್ಣಾರೆ ನೋಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆತನು ಒಬ್ಬ ಪುರುಷನಾಗಿ ತನ್ನ ಪ್ರತಿರೂಪವನ್ನು ದೇವಪುರುಷನಾಗಿ ನಮ್ಮ ಬಳಿಗೆ ಕಳಿಸಿಕೊಡ್ತಾನೆ ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಹಾಗೆ ನಾವು ನೋಡುವುದಾದರೆ 13:8 ನಾವು 23 ತನಕ ನೋಡಿದೆವು. ಅವರ ಯಜ್ಞವನ್ನು ಈತನು ಸ್ವೀಕಾರ ಮಾಡಿ ಏರಿ ಹೋದದನ್ನು ನಾವು ನೋಡ್ತೀವಿ. ಹಾಗೆ ನಾವು ಈ ಯೇಸು ಕ್ರಿಸ್ತನನ್ನು ದೇವರು ಯಾವ ರೀತಿಯಾಗಿ ಕಳುಹಿಸಿಕೊಟ್ಟ ಎಂಬುದನ್ನು ನಾವು ನೋಡುವ. 2 ಕೊರಿಂಥ 4:1-5 ಯೇಸು ಕ್ರಿಸ್ತನನ್ನು ಕಳಿಸಿಕೊಡುವ ಮೊದಲು ಈ ಸೈತಾನನು ಏನು ಮಾಡ್ತಾ ಇದ್ದ ಅಂದರೆ ಜನರನ್ನೆಲ್ಲ ಸುವಾರ್ತೆಯನ್ನು ದೇವರ ಒಂದು ವಿಷಯವಾಗಿ ಯಾರು ಏನೇ ಹೇಳಿದರೂ ಕೇಳದಂಥ ಪರಿಸ್ಥಿತಿಗೆ ಅವರನ್ನು ತರ್ತಿದ್ದ. ಅವರ ಮನಸ್ಸನ್ನು ಮಂಕು ಮಾಡ್ತಿದ್ದ. 2 ಕೊರಿಂಥ 4:1-5 ನಾವು ನೋಡೋದಾದರೆ 2 ಕೊರಿಂಥ 4:1-5 ನಾವು ನೋಡೋದಾದರೆ ಸೈತಾನ ಯಾವ ರೀತಿಯಲ್ಲಿ ಮನುಷ್ಯರ ಹೃದಯವನ್ನು ಮಂಕು ಮಾಡ್ತಿದ್ದ, ದೇವರಿಗೆ ಸರಿಯಾಗಿ ನಡೆಯದಂತೆ ಯಾವ ರೀತಿ ಮಾಡ್ತಿದ್ದ ಎಂಬುದನ್ನು ನಾವು ನೋಡುವ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂತೆಗೆಯುವುದಿಲ್ಲ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರಗಳಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಾವು ನಡೆಯುತ್ತೇವೆ. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವುದು, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ ಅಂತ ಆತನು ಸಾಕ್ಷಿ ಹೇಳ್ತಾನೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಪ್ರಪಂಚದ ದೇವರು ಸೈತಾನನಾಗಿದ್ದಾನೆ. ಅವನಾಗಿ ದೇವರ ಪರಿಶುದ್ಧ ಪರ್ವತದಿಂದ ದೇವರು ಅವನನ್ನು ತಳ್ಳಿದು ಮಾತ್ರ ಅಲ್ಲ, ಅವನು ಮನುಷ್ಯರನ್ನು ಸೃಷ್ಟಿ ಮಾಡಿದಾಗಲೇ ಮನುಷ್ಯರನ್ನು ದಾರಿ ತಪ್ಪಿಸಿದು ಮಾತ್ರ ಅಲ್ಲ, ಇವತ್ತಿಗೂ ಅವನು ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಅವನೇ ಈ ಪ್ರಪಂಚದ ದೇವರು. ಪರಲೋಕದಲ್ಲಿರುವಂಥ ನಮ್ಮ ಸರ್ವ ಸೃಷ್ಟಿಕರ್ತನಾದ ದೇವರು, ಅವನು ಕಣ್ಣಿಗೆ ಅದೃಶ್ಯನಾಗಿರುವಂಥ ದೇವರು, ಆದರೆ ನಮ್ಮನ್ನು ನಡೆಸುವಂಥ ದೇವರು. ಆದರೆ ಈ ಪ್ರಪಂಚದ ದೇವರು ಎನಿಸಿಕೊಂಡಂಥ ಈ ದುಷ್ಟ ಸೈತಾನನು ಮನುಷ್ಯರನ್ನು ನಾಶ ಮಾಡಲಿಕ್ಕೋಸ್ಕರವೇ ಕಾರ್ಯ ಮಾಡುವಂಥ ಶಕ್ತಿಯಾಗಿದೆ. ಆದ್ದರಿಂದ ಆತನು ಮನುಷ್ಯರ ಮನಸ್ಸನ್ನು ಮಂಕು ಮಾಡ್ತಾನೆ. ಸುವಾರ್ತೆ ಇಲ್ಲಿ ಹೇಳ್ತದೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದನ್ನು ಸ್ವೀಕರಿಸದಂತೆ, ಆತನು ಯಾರಿಗೋಸ್ಕರ ತನ್ನ ಪ್ರಾಣವನ್ನು ಸುರಿಸಿದ ಎಂಬ ಸತ್ಯ ಅರಿಯದಂತೆ, ಆತನು ಪರಲೋಕಕ್ಕೇರಿ ಹೋಗಿದ್ದಾನೆ, ಇನ್ನೊಂದು ಆವರ್ತಿ ಬರ್ತಾನೆ ಎಂಬ ಸತ್ಯವನ್ನು ಅರಿಯದಂತೆ ಜನರೆಲ್ಲರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಎಂಬುದನ್ನು ಇಲ್ಲಿ ತೋರಿಸ್ತದೆ. ಆದ್ದರಿಂದ ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಾತ್ರ ಆತನು ಮಂಕು ಮಾಡಲಿಕ್ಕೆ ಸಾಧ್ಯ. ನಂಬಿಕೆ ಇದ್ದವರದು ಮನಸ್ಸನ್ನು ಮಂಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯನ್ನು ಕೊಡುವ ಆತನು ದೇವರಾಗಿದ್ದಾನೆ. ಆದ್ದರಿಂದ ಆ ನಂಬಿಕೆ ನಮಗೆ ಬೇಕು ಅಂತಾದರೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದಂಥ ಸರ್ವಶಕ್ತನ ಮುಂದೆ
ನಾವು ಹೋಗಬೇಕೆಂಬುದು ಆತನು ಬಯಸ್ತಾನೆ. ಇದನ್ನೆಲ್ಲ ತಿಳಿಬೇಕೆಂಬ ಆಶೆ ಇದ್ದರೆ ಈ ಸತ್ಯವೇದವನ್ನು ನಾವು ಓದಬೇಕಾಗ್ತದೆ. ಆಗ ಎಲ್ಲ ಸತ್ಯವು ನಮಗೆ ತಿಳಿದು ಬರುವುದು. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ.